ನೋಡಿ ವೀಕ್ಷಕರೇ, ನಾಳೆ ವಿಶೇಷವಾಗಿ ಬನಶಂಕರಿಯ ಹುಣ್ಣಿಮೆ ಇದೆ. ಬನದ ಹುಣ್ಣಿಮೆ ಅಂತ ಹೇಳ್ತಾರೆ ಇದಕ್ಕೆ. ಇದು ವಿಶೇಷವಾಗಿ ಬನಶಂಕರಿಯ ಪೂಜೆ ಮತ್ತು ಅಲಂಕಾರ. ಬನದ ಹುಣ್ಣಿಮೆ ಅಂದರೆ ಶಾಕಾಂಬರಿಯ ಹುಣ್ಣಿಮೆ ಅಂದರೆ ನೋಡಿ, ತಾಯಿ ಬನಶಂಕರಿಗೆ ಬರೀ ತರಕಾರಿಯಿಂದನೇ ಅಲಂಕರಿಸ್ತಾರೆ. ಮಹಾಶಕ್ತಿ ಮಾತೆಗೆ ಎಲ್ಲ ತರಕಾರಿ. ನಾಳೆ ತಾಯಿ ಬನಶಂಕರಿಗೆ ಅಭಿಷೇಕ, ತರಕಾರಿಯ ಅಲಂಕಾರ. ಕ್ವಾಟ್ನಾಕ್ನಳ್ಳಿ ಅಂತ ಒಂದು ಊರಿದೆ ವೀಕ್ಷಕರೇ. ಕ್ವಾಟ್ನಾಕ್ನಳ್ಳಿ ಊರಿನಲ್ಲಿ ತಾಯಿ ಬನಶಂಕರಿಯ ಉತ್ಸವ ನಡೆಯುತ್ತೆ ನಾಳೆ. ಉತ್ಸವ ಹಾಗೂ ಬನಶಂಕರಿಯ ವಿಜೃಂಭಣೆಯಿಂದ ತರಕಾರಿಯ ಅಲಂಕಾರ ಮಾಡ್ತಾರೆ. ತಾಯಿಗೆ ನಾಳೆ ಶಾಕಾಂಬರಿ ಹುಣ್ಣಿಮೆ ಅಂತ ಕರೀತಾರೆ. ಅದರಿಂದ ತಾಯಿಗೆ ಉತ್ಸವ. ಆದರೆ ನೀವು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೋಬೋದು. ಯಾರಾದರೂ ಹೋಗೋದಿದ್ರೆ ಹೋಗ್ಬೋದು, ತಾಯಿ ದರ್ಶನ ಮಾಡ್ಕೊಂಡು ಬರ್ಬೋದು. ಮತ್ತು ನೋಡಿ, ನಾಳೆ ಪುಷ್ಯ ನಕ್ಷತ್ರ ಕೂಡ ಇದೆ. ವಿಶೇಷವಾಗಿ ಒಳ್ಳೆ ದಿನ ಬಂದಿದೆ. ಗುರುವಾರ ಪುಷ್ಯ ನಕ್ಷತ್ರ ಬೀಳೋದು ಒಂದು ತುಂಬ ವಿಶೇಷವಾದದ್ದು. ಪುಷ್ಯ ನಕ್ಷತ್ರ ದಿನ ಯಾರು ಏನೇ ಕೇಳಿಕೊಂಡ್ರು ಅದು ನಿಮಗೆ ಅನುಕೂಲ ಆಗತ್ತೆ, ಅದು ನೆರವೇರುತ್ತೆ. ನಿಮ್ಮ ಸಂಕಲ್ಪ ಏನೇ ಇದ್ದರೂ ನೀವು ಕೇಳಿಕೊಂಡು ನಿಮ್ಮ ಅನುಕೂಲ ಆಗುತ್ತೆ. ನಿಮಗೆ ನೀವು ಸಂಕಲ್ಪ ಏನು ಕೇಳ್ಕೊಳ್ತೀರಾ ಅದು ಈಡೇರುತ್ತೆ ವೀಕ್ಷಕರೇ. ಮತ್ತು ನಾಳೆ ಏನು ಮಾಡಬೇಕು ಅಂದರೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬೇಕು. ನೋಡಿ, 21 ದೀಪನ, ನಿಂಬೆಹಣ್ಣಿನ ದೀಪನ ತಾಯಿ ಬನಶಂಕರಿ ಹೆಸರಲ್ಲಿ ನೀವು ಮನೆಯಲ್ಲೇ ಹಚ್ಬೋದು. ಇಲ್ಲ ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ಶಕ್ತಿ ದೇವಸ್ಥಾನ ಇದ್ದರೆ ಆ ದೇವಸ್ಥಾನದಲ್ಲಿ ನೀವು ನಿಂಬೆಹಣ್ಣಿನ ದೀಪನ ಹಚ್ಕೋಬೋದು. ಹಚ್ಕೊಂಡು ನೀವು ಕೇಳೋ ನಿಮ್ಮ ಅನುಕೂಲ, ನಮಗೆ ಅನುಕೂಲ ಮಾಡೋ ತಾಯಿ, ನಮಗೆ ಏನು, ನಿಮಗೆ ಮಕ್ಕಳಾಗಿಲ್ವಾ, ಮದುವೆ ಆಗಿಲ್ವಾ, ನಿಮಗೇನಾದರೂ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿಲ್ವಾ, ಮತ್ತು ಯಾರಾದರೂ ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ಕಿರಲ್ಲ, ಹೆಣ್ಮಕ್ಳಿಗೆ ಗಂಡು ಸಿಕ್ಕಿರಲ್ಲ, ಈ ರೀತಿ, ಮತ್ತು ಹೆಲ್ತ್ ಪ್ರಾಬ್ಲಮ್ ಇರೋರು ನೋಡಿ, ತಾಯಿ ಬನಶಂಕರಿನ ನೀವು ನಂಬಿಕೆ ಇಟ್ಟು ನಂಬಿ ತಾಯಿಗೆ ನಾಳೆ ನೀವು ಬನದ ಹುಣ್ಣಿಮೆ ಎಂದು ನೀವು ಹುಣ್ಣಿಮೆ ದಿನ ನಿಂಬೆಹಣ್ಣಿನ ಆರತಿ ಮಾಡಿದ್ರೆ, ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟ ಎಲ್ಲ ನೆರವೇರುತ್ತೆ. ನಿಮ್ಮ ಏನೇ ಕಷ್ಟ ಇದ್ದರೂ ಎಲ್ಲ ಹೋಗಿ ನಿಮಗೆಲ್ಲ ಒಳ್ಳೆಯದಾಗತ್ತೆ. ನೀವು ಏನು ಕೇಳ್ಕೊತೀರೋ ಆ ತಾಯಿಯಲ್ಲಿ ಆಶೀರ್ವಾದ ಸಿಗುತ್ತೆ. ಶಕ್ತಿ ಮಾತ್ರೆ, ಇದು ಒಂದು ಶಕ್ತಿ ಮಾತ್ರೆ ದೇವಿ. ಮತ್ತು ನೀವು ನಾಳೆ ಬನಶಂಕರಿಗೆ ಹೋಗಿ ದೀಪ ಹಂಚಿಸಿ, ಶಕ್ತಿ ದೇವಾಲಯಕ್ಕೆ ಹೋಗಿ, ಬನಶಂಕರಿಗೆ ಹೋಗೋಕ್ಕೆ ಆಗದೇ ಇರೋರು, ಅನುಕೂಲ ಇಲ್ಲದೆ ಇರೋರು ಶಕ್ತಿ ದೇವಾಲಯಕ್ಕೆ ಹೋಗಿ ದೀಪ ಹಂಚಿಸಿ. ನೋಡಿ, ಕೆಂಪು ಹೂನೇ ಅರ್ಪಿಸ್ಬೇಕು ತಾಯಿಗೆ ನಾಳೆ. ಆ ತಾಯಿಗೆ ಕೆಂಪು ಹೂ ಅಂದರೆ ತುಂಬ ಪ್ರಿಯವಾದದ್ದು. ಕನಕಾಂಬರ ಹೂ ಹಾಕೋದ್ರಿಂದ ನೋಡಿ, ಕನಕಾಂಬರ ಹೂ ಒಂದು ನಾಗದೇವತೆ ಆಶೀರ್ವಾದ ಇರೋವಂಥದ್ದು. ಅದು ಹೂ ಬಿಡಬೇಕಾದ್ರೇ ನಾಗ ಬಂದು ಅದನ್ನು ಸ್ಪರ್ಶ ಮಾಡಿ ಹೋಗಿರುತ್ತೆ. ಅದರಿಂದ ನೀವು ಕನಕಾಂಬರ ಹೂ ಹಾಕೋದ್ರಿಂದ ನಿಮಗೆ ಆ ತಾಯಿಯ ಆಶೀರ್ವಾದ ಸಿಗುತ್ತೆ. ಶಕ್ತಿ ದೇವತೆಗಳಿಗೆ ಸಾಮಾನ್ಯ ಕೆಂಪು ಹೂ, ಕನಕಾಂಬರಿ ಹೂನೇ ಅರ್ಪಿಸ್ತಾರೆ. ನಿಂಬೆಹಣ್ಣಿನ ನಾಳೆ 21 ನಿಂಬೆಹಣ್ಣಿನ ದೀಪನ ನೀವು ಹಚ್ಚಬೇಕು. ನಾಳೆ ಗುರುವಾರ ಪುಷ್ಯ ನಕ್ಷತ್ರ, ನಿಮ್ಮ ಕೋರಿಕೆಗಳು ಈಡೇರುತ್ತೆ. ಮತ್ತು ನಾಳೆ ಚಂದ್ರದೇವನ ಆರಾಧನೆ ಕೂಡ ಮಾಡೋದಿದೆ. ನಾಳೆ ಪುಷ್ಯ ನಕ್ಷತ್ರ ಹಾಗೂ ಬನಶಂಕರಿಯ ಹುಣ್ಣಿಮೆ, ಬನದ ಹುಣ್ಣಿಮೆ, ಮತ್ತು ಚಂದ್ರನ ಆರಾಧನೆ, ಚಂದ್ರನ ಪೂಜೆ ಮಾಡಬೇಕು ನಾಳೆ ಚಂದ್ರನ ಪೂಜೆ ಮಾಡೋದ್ರಿಂದ ನಿಮಗೆ ಎಲ್ಲ ಅನುಕೂಲ, ಐಶ್ವರ್ಯ, ಅಭಿವೃದ್ಧಿ ಎಲ್ಲ ಆಗುತ್ತೆ ನಿಮಗೆ. ನೋಡಿ, ನಾಳೆ ಏನು ಮಾಡಬೇಕು ಚಂದ್ರನಿಗೆ ಅಂದರೆ, ನಾಳೆ ನೀವು ವಿಶೇಷವಾಗಿ ಪಾಯಸನ ಮಾಡಬೇಕು. ಅಂದರೆ ಖೀರನ್ನು ಮಾಡಬೇಕು. ನೀವು ಆ ಖೀರೊಳಗಡೆ ನೀವು ಹಾಲು ಹಾಕಿ ಖೀರ್ ಮಾಡಿ, ಏಲಕ್ಕಿ ಮತ್ತು ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಪಿಸ್ತಾ ಎಲ್ಲ ಹಾಕಿ ನೀವು ಖೀರ್ ಮಾಡಿ, ಅನುಕೂಲ ಇರೋರಾದರೆ ಹಾಕಿ, ಇಲ್ಲ ಅಂದರೆ ನೀವು ಯಾವ ರೀತಿ ನೀವು ಹಾಲಿನ ಖೀರ್ ಮಾಡ್ತೀರ, ಶಾವಿಗೆ ಹಾಕಿ ಅದೇ ರೀತಿ ಮಾಡಿ. ಈ ರೀತಿ ಮಾಡಿ ನೀವು ಎಲ್ಲ ಹಾಕ್ಬಿಟ್ಟು ಖೀರ್ ರೆಡಿ ಮಾಡಿ ನೀವು ಚಂದ್ರದೇವನಿಗೆ ನೈವೇದ್ಯ ಇಡಬೇಕು. ಹೊರಗಡೆ ನಿಮ್ಮ ಮಹಡಿ ಇರೋರು ಮಹಡಿ ಮೇಲೆ ಇಡಿ, ಇಲ್ಲಾಂದರೆ ಮನೆ ಮುಂಭಾಗಲಲ್ಲಿ ಹಿಡಿ. ಅದನ್ನು
ಅದನ್ನು ಇಟ್ಬಿಟ್ಟು ನೀವು ಒಂದು 2 ಅವರ್ಸ್ ಆದಮೇಲೆ 2 ಗಂಟೆಯ ನಂತರ ನೀವು ಆ ಖೀರನ್ನು ಮನೆಯವರೆಲ್ಲರೂ ಒಂದೊಂದು ಸ್ಪೂನು ಸೇವಿಸಿ. ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ಒಳ್ಳೆಯ ಆರೋಗ್ಯ ಸಿಗುತ್ತೆ. ಶುಗರ್ ಇರೋರು, ಬಿ ಪಿ ಇರೋರು, ಮತ್ತು ಒಂಥರ ಮೈಕೈ ನೋವು ಇರೋರು, ಹಾರ್ಟ್ ಪೇಷಂಟ್ಸ್ ಇರೋರು, ಏನಾದರೂ ಪ್ರಾಬ್ಲಮ್ಸ್ ಇರೋರು, ಆಪ್ರೇಷನ್ ಆಗೋ ಸ್ಟೇಜಲ್ಲಿ ಇರೋವಂಥವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಈ ಚಂದ್ರನ ಆಶೀರ್ವಾದ ಸಿಗೋದ್ರಿಂದ ನಿಮಗೆ ಮತ್ತು ನಾಳೆ ತಾಯಿ ಬನಶಂಕರಿಯ ಆಶೀರ್ವಾದನೂ ಸಿಗುತ್ತೆ ನಾಳೆ. ಮತ್ತು ಬನಶಂಕರಿಗೂ ನೀವು ಖೀರ್ ನೈವೇದ್ಯ ಮಾಡಲೇಬೇಕು ವೀಕ್ಷಕರೇ. ಖೀರ್ ನೈವೇದ್ಯ ಮಾಡಿ. ಮತ್ತು ನಾಳೆ ವಿಶೇಷವಾಗಿ ಒಂದು ಹೇಳ್ಕೊಳೋ ಅಂಥ ಒಂದು ಅಷ್ಟಕನ ನಾನು ಹೇಳ್ತೀನಿ ನಿಮಗೆ. ಮತ್ತು ಆ ಅಷ್ಟಕನ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ನೀವು ಹೇಳ್ಕೊಳ್ಳಿ, ಕೇಳೋದ್ರಿಂದನೂ ಒಳ್ಳೆಯದಾಗುತ್ತೆ, ಹೇಳ್ಕೊಳ್ಳೋದ್ರಿಂದನೂ ಒಳ್ಳೆಯದಾಗುತ್ತೆ. ಯಾರಿಗೆ ಹೇಳ್ಕೊಳಕ್ಕಾಗೋದಿಲ್ಲ ಅವರು ಕೇಳಬಹುದು. ಯಾರಿಗೆ ಕೇಳೋಕ್ಕಾಗಲ್ಲ ಅನ್ನೋರು ನೀವು ಹೇಳ್ಕೊಬೋದು. ನಿಮಗೆ ತಾಯಿ ಆಶೀರ್ವಾದ ಸಿಗಲಿ ವೀಕ್ಷಕರೇ. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಷ್ಟಕಂನ. ಮತ್ತು ಈಗ ನಾನು ಅಷ್ಟಕನ ಹೇಳ್ತೀನಿ, ಕೇಳಿಸ್ಕೊಳ್ಳಿ ವೀಕ್ಷಕರೇ. ನಿಮಗೆ ತಾಯಿ ಆಶೀರ್ವಾದ ಸಿಗಲಿ. ನಿಂಬೆಹಣ್ಣಿನ ದೀಪ ಹಚ್ಚಿ ತಾಯಿಯಲ್ಲಿ ನೀವು ಏನು ಕೋರಿಕೆ ಕೇಳ್ಕೊತೀರಾ ಇದು 100ಕ್ಕೆ 100% ನಿಮಗೆ ಆಗೇ ಆಗುತ್ತೆ ವೀಕ್ಷಕರೇ. ಯಾಕೆ ಅಂದರೆ ನನ್ನ ಅನುಭವದ ಮಾತಿದು. ನನಗೆ ತಾಯಿಗೆ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನನಗೆ ಪ್ರತಿಯೊಂದು ಅನುಕೂಲನೂ ಆಗಿದೆ ವೀಕ್ಷಕರೇ. ಇಂಥದ್ದಾಗಿಲ್ಲ ಅನ್ನೋ ಹಾಗಿಲ್ಲ, ನನಗೆ ಎಲ್ಲ ಅನುಕೂಲ ಆಗಿದೆ. ಮತ್ತು ಮುಂದೇನೂ ನನಗೆ ಅನುಕೂಲ ಆಗುತ್ತೆ ವೀಕ್ಷಕರೇ. ಹಾಗೆ ನಿಮಗೂ ಅನುಕೂಲ ಆಗಲಿ. ತಾಯಿ ಆರಾಧನೆ ಮಾಡೋದ್ರಿಂದ ಒಳ್ಳೆಯದಾಗಲಿ. ನಿಮಗೆಲ್ಲ ಸಕ್ಸಸ್ ಸಿಗಲಿ. ನನಗೂ ಸಕ್ಸಸ್ ಸಿಕ್ಕಿದೆ, ಮುಂದೆ ಇನ್ನೂ ಸಿಗುತ್ತೆ ನನಗೆ, ನನ್ನ ಮಕ್ಕಳಿಗೆ, ಹಾಗೂ ನಿಮಗೂ ಸಿಗಲಿ ವೀಕ್ಷಕರೇ. ಎಲ್ಲ ಒಳ್ಳೆಯದಾಗಲಿ. ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ, ಶೇರ್ ಮಾಡಿ ಪ್ಲೀಸ್ ವೀಕ್ಷಕರೇ. ಮತ್ತು ನಾನಿವಾಗ ಅಷ್ಟಕನ ಹೇಳ್ತೀನಿ ನೋಡಿ ವೀಕ್ಷಕರೇ. ಶಾಕಾಂಬರಿ ಅಷ್ಟಕ, ಇದು ಬನಶಂಕರಿಯ ಅಷ್ಟಕ. ಶ್ರೀ ಶಾಕಾಂಬರ್ಯಷ್ಟಕಂ ಶಕ್ತಿಃ ಶ್ಯಾಮ ವಾ ವಿಶ್ವರೂಪಾ ಮಹಿಮಂ ಮಂಗಲ್ಯಮುಕ್ತಂ ಮಣಿ ಘಂಟ ಶೂಲಮಾಸಿಂ ಲಿಪಿಂ ಚ ದದಾತಿ ದಕ್ಷೈಶ್ಚ ತುರ್ಭಿಃ ಕರೈಃ ವಮೈ ಚ ಹುಬೀರಾಘ್ಯ ಶೇಷ ಭರಿತಂ ಪುತ್ರಂ ಚ ಶೇಷಂ ತಥಾ ಚಕ್ರಂ ಕಟೇ ಕಾಮನ್ಯಕಾರಿ ಧಾಯತ ತ್ರೈಲೋಕ್ಯ ಕಾಮಾತ ಶಿವ ದೇವಿ ದಿವ್ಯಾಸುರಾಜಪದಯಾಗಲೇ ಮಜುಕ್ಷಣ ನೋಪುರ ಸಿಂಹಾರೂಢಾ ಕಲೆವಾರ ಭಗವತಿ ವ್ಯಾಘ್ರಮಾಚಶ್ವೇಷ್ಠತ ವೈಢೂರ್ಯ ಧಿಮಾಹ ರತ್ನವಿಲಾಸ್ತನಕೃತಮಾಲೆ ಚಲ ವಾಗ್ದೇವಿ ವಿಷಾಮಕ್ಷಣಂ ಶಶಿ ಮುಖತ್ರೈಲೋಕ್ಯಮಾತ ಶಿವ ಬ್ರಹ್ಮಾಣಿ ಚ ಕಪಲನಿ ಸುಯೋವಾರ್ತಿ ರೌದ್ರಿ ತ್ರಿಶೂಲಾನೀತ ನನ ದೈತ್ಯನಿ ಬಾಹಿರ್ನೇನಿ ಶೃಶಶಾರ್ಣೋ ಶಂಕಸಕಟದ್ಯೋತ ಭರೀಶಂಕಾಕ್ಷಂ ಮೃದಂಗಾಕ್ಷ ಘೋಷ ಮದೀತ ಶೂಲಪ್ರಿಯೇ ಚಶ್ವೇರಿ ಮಣಿಕಂಡ್ಯ ಕಿರೀಟಾಕ್ತನವರ್ಧನ ತ್ರೈಲೋಕ್ಯ ಮಾತಾ ಶಿವ ವನೈವ ದೇವಿ ಭವತಿ ಭಜಾನಕಾರಿ ಭಕ್ತಿಪ್ರಿಯ ಮೋಹಿನಿ ಮಯುಮೋಹಾಮಧ್ವಾಂತಕಾರಿ ಶಮಾನಿ ಮಾತ್ರೋಣ ಸಂಜೀವನಿ ಯನತ್ತ ಮನುಕ್ತ ಜಪೋ ತಪೋ ಭಗವತಿ ಮಾತಾ ಪಿತಾ ಭೃತ್ರಾಖ ವಿದ್ಯಾ ಬುದ್ಧಿಧೃತೆ ಗತಿಶ್ಚ ಸಕಲ ತ್ರೈಲೋಕ್ಯ ಮಾತಾ ಶಿವ ಶ್ರೀ ಮಾತಾಸ್ತಿಪುರೇ ತ್ವಮಾಂಭಿ ನೀಲಾಯ ಸ್ವರ್ಗಾತಿಲೋಕಾಸ್ತರೆ
ಪತೈಲೆ ಜಲವಾಹಿನಿ ತ್ರಿಪಾದಾಖ ಲೋಕಾತ್ರಯೇ ಶಂಕರಿ ತ್ವಂ ಭರಧಾಖ ಭಾಗ್ಯ ಸಪ್ರಧಾವಿನಿ ಶ್ರೀಮಧ್ವಿನಿ ಲಿಂಗಾಂಕಿತ ತ್ವಂ ಮನೈವ ಭವ ಭೀತಿ ಭಜನಾಕಾರಿಂ ತ್ರೈಲೋಕ್ಯ ಮಾತಃ ಶಿವೆ ಶ್ರೀ ದುರ್ಗೆ ಭಾಗಿನಿಂ ತ್ರಿಲೋಕಚಾನಾನಿಯಂ ಕಲ್ಪಾರ್ತರೆ ಢಾಕಿನಿಂ ವೀಣಾ ಪುಸ್ತಕಧಾರಿಣಿಂ ಗುಣಮಣಿಂ ಕಸ್ತೂರಿಕಲಪಾನಿನಿಯಂ ನನರತ್ನ ವಿಭೂಷಣಂ ತ್ರಿನಯನಂ ದಿವ್ಯಂ ರಾರಾವೇಷ್ಟತ ವನೈತ್ವಾ ಭವ ಭೀತಿ ಭಜನಾಕಾರಿಂ ತ್ರೈಲೋಕ್ಯ ಮಾತಃ ಶಿವೆ ನೈಋತ್ಯಂ ದಿಶೆ ಪುತ್ರತೀರ್ಥಮಮಾಲಂ ಮೂರ್ತಿತ್ರಯೇ ವಾಸನೀಯಂ ಸಮಾನ್ವಕ್ಯ ಚ ಹರಿದ್ರಾದಿತ್ರಮನೋಘ ವ್ಯಾಪಕ ಚ ತ್ರೈಲೋಕ್ಯಥಾಕಂ ಗಂಗಾದಿದಾತ್ರಾಯ ಸಂಗಮೇ ಸಕುತೋಕೋ ಪುತ್ರೋತಕ ಪವನೆ ತ್ವಂ ವನೆ ಭವಾಭಿರ್ಭಜನಾಕಾರಿಂ ತ್ರೈಲೋಕ್ಯ ಮಾತಂ ಶಿವೆ ದ್ವರೆ ತಿಷ್ಠಿತೆ ವಕ್ರತುಂಡೋ ಗಣಾಪಃ ಕ್ಷೇತ್ರಸ್ಯ ಫಲಸ್ತತಂ ಶೇಖರಟ್ಯಾ ಚ ಸರಸ್ವತಿ ವಹಾತೆ ಸ ಭಕ್ತಿಪ್ರಿಯವಾಹಿನಿ ಮಧ್ಯೆ ಶ್ರೀ ತಿಲಕಾಂಬಿಧಂ ತವ ವನಂ ಶಾಕಾಂಬರಿ ಚಿನ್ನಾಯೇ ತ್ವಯಂ ವನೆ ಭವಾಭೀತಿ ಭಜನಾಕಾರಿಂ ತ್ರೈಲೋಕ್ಯ ಮಾತಃ ಶಿವೆ ಶಾಕಾಂಬರ್ಯಷ್ಟಕಾಮಿದಂ ಯಃ ಪಠೇತೆ ಯತಃ ಪುಮಾನಸ ಸರ್ವಪಾಪವಿನೋಯಕ್ತಃ ಸಯಂಜ್ಯ ಪದ್ಮಮಾಪ್ನುಯಾತೆ ಇತಿ ಶ್ರೀಮಚ್ಚಕಾರಾಚಾರ್ಯವಿರಚಿತ ಶಾಕಾಂಬರಷ್ಟಕ ಸಮರ್ಪಣಂ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಈ ಅಷ್ಟಕವನ್ನು ನೀವು ಹೇಳಿದಾದ ಮೇಲೆ ಓಂ ಶಾಂತಿ 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 ಅಂತ ಹೇಳ್ಕೊಳ್ಳಿ ವೀಕ್ಷಕರೇ. ಇದನ್ನು ಒಂದು ಬಾರಿ ಹೇಳ್ಕೊಳ್ಳಿ. ಇಲ್ಲ ಯಾರಿಗಾದರೂ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೇಳಕ್ಕೆ ಬರಲ್ಲ ಅಂದವರು ಒಂದೇ ಒಂದು ಬಾರಿ ಇದನ್ನು ನಾಳೆ ನೀವು ಪೂಜೆ ಎಲ್ಲ ನಿಂಬೆಹಣ್ಣಿನ ದೀಪ ಎಲ್ಲ ಅರ್ಪಣೆ ಮಾಡಿದ್ಮೇಲೆ ಇದನ್ನು ಕೇಳಿಸ್ಕೊಳ್ಳಿ. ಮತ್ತು ನಾಳೆ ತಾಯಿಗೆ ಕುಂಕುಮಾರ್ಚನೆ ಮಾಡಿ ವೀಕ್ಷಕರೇ. ಈ ಶ್ಲೋಕ ಹೇಳಿದ ನಂತರ ಕುಂಕುಮಾರ್ಚನೆ ಮಾಡಿ ಓಂ ಬನಶಂಕರಿಯೇ ನಮಃ, ಓಂ ಬನಶಂಕರಿಯೇ ನಮಃ ಅಂತ ಅರ್ಚನೆ ಮಾಡಿ. ನಿಮಗೆಲ್ಲ ತಾಯಿಯ ಆಶೀರ್ವಾದ ಸಿಗಲಿ. ಮತ್ತು ವಾರಾಹಿಯಮ್ಮನ ಧ್ಯಾನನೂ ಮಾಡ್ಕೊಳ್ಳಿ. ನಾಳೆ ಆ ತಾಯಿಯ ಹೆಸರು ನೀವು ನಿಂಬೆಹಣ್ಣಿನ ದೀಪ ಹಚ್ಚಬೇಕಾದ್ರೆ ಸಪ್ತ ಮಾತೃಕೆಗಳ ಹೆಸರುಗಳು ಹೇಳ್ಬಿಟ್ಟು ನೀವು ನಿಂಬೆಹಣ್ಣು ದೀಪ ಹಚ್ಚಿ. ಮತ್ತು ನೀವು ನಾಳೆ ಮಾತ್ರ ಪೌರ್ಣಮಿ ದಿನ ಮಾತ್ರ ಹಚ್ಚೋ ಮಾತ್ರ ಅಲ್ಲ, ಹಚ್ಚೋದಾದರೆ ಒಂದು ದಿವಸ ಹಚ್ಚಿ. ಆದರೆ ನಿಮಗೆ ಯಾರಿಗಾದ್ರೂ ಕೆಲಸ ಎಲ್ಲ ಆಗಬೇಕು, ನಿಮಗೆ ತುಂಬ ಕಷ್ಟ ಇದೆ, ನಿಮಗೆಲ್ಲ ಒಳ್ಳೇದಾಗಬೇಕು, ಬೇಗ ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ನಿಮಗೆ ನಾಳೆ ಒಂದಿನ ಹಚ್ಚಿದ್ರೂ ಸಿಗತ್ತೆ. ನೀವು ಇದೇ ಒಂದಿನ ಹಚ್ಚಿದ ಮೇಲೆ ನಿಮಗೆ ಏನಾದರೂ ಇನ್ನೂ ಹಚ್ಚಬೇಕು, ಇನ್ನೂ ನಿಮ್ಮ ಸೇವೆ ಮಾಡಬೇಕು ತಾಯಿ ಬನಶಂಕರಿಗೆ ಅಂದರೆ ನೀವು 5 ವಾರ 9 ವಾರ ಹಾಗೆ ನೀವು ಹಚ್ಚಿ ವೀಕ್ಷಕರೇ. ಮತ್ತು ನಾಳೆ ಪೂಜೆ ಎಲ್ಲ ಮಾಡ್ಕೊಳ್ಳಿ, ಚಂದ್ರದೇವನ ಆರಾಧನೆ ಮಾಡ್ಕೊಳ್ಳಿ. ನಾಳೆ ಎಲ್ಲ ಒಳ್ಳೆಯದಾಗಲಿ. ನಮಸ್ತೆ.